ಮಾನ್ಯ ವೀಕ್ಷಕರೇ ನಮಸ್ಕಾರ. ಒಂದು ಬಹು ಮುಖ್ಯವಾದ ವಿಷಯವನ್ನು ತಮ್ಮೊಟ್ಟಿಗೆ ಈ ದೀಪಾವಳಿ ದಿನದಂದು ಪ್ರಸ್ತಾಪಿಸಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೋರ್ತಾ, ತಮ್ಮ ಆಲೋಚನೆಗಳಲ್ಲಿ, ತಮ್ಮ ವ್ಯವಹಾರಗಳಲ್ಲಿ, ತಮ್ಮ ನಡವಳಿಕೆಗಳಲ್ಲಿ, ತಮ್ಮ ಸಾಧನೆಗಳಲ್ಲಿ ವಿಶೇಷತೆ ಇರಲಿ ಅಂತ ಹೇಳಿ ಆಶಿಸ್ತಾ, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಮಾಜಿ ಸಚಿವರು, ನಾಯಕ ಸಮುದಾಯದ ಒಬ್ಬ ಪ್ರಮುಖ ವ್ಯಕ್ತಿ ಉಗ್ರಪ್ಪನವರು ಒಂದು ವಾಲ್ಮೀಕಿ ಸಮುದಾಯದ ಒಂದು ಸಮ್ಮೇಳನದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸುವ ಸಂದರ್ಭದಲ್ಲಿ ಒಳ ಮೀಸಲಾತಿ ಕುರಿತು ವಾಗ್ವಾದ ನಡೆದಿದೆ. ಈ ವಾಗ್ವಾದದಲ್ಲಿ ಆಶಯನೂ ಸರಿ ಇದೆ, ಆದರೆ ಒಂದು ವರ್ಷದಿಂದ ಮುಖ್ಯಮಂತ್ರಿಗಳನ್ನು ಮುಜುಗರಕ್ಕೆ ಒಳಪಡಿಸುವಂತಹ, ಸಭೆಗೆ ಕರೆದು ಮುಜುಗರಕ್ಕೆ ಒಳಪಡಿಸುವಂಥ ಮಾತುಗಳನ್ನ ಆಡಿ, ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ತಮ್ಮದೇ ಆದ ರೀತಿಯ ದಾಟಿಯಲ್ಲಿ ಅವರು ಉತ್ತರಿಸಿದ್ದಾರೆ. ಮಾನ್ಯ ಉಗ್ರಪ್ಪನವರು ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಒಳ ಮೀಸಲಾತಿ ಕುರಿತು ಮಾತನಾಡುವಾಗ, ಕುರುಬ ಸಮುದಾಯದವರು ಎಸ್ ಟಿ ಮೀಸಲಾತಿಯಲ್ಲಿ ತಮ್ಮ ಪಾಲುಗಾರಿಕೆಯನ್ನು ಕೇಳ್ತಾ ಇರೋ ಸಂದರ್ಭದಲ್ಲಿ, ಮತ್ತು ಕರ್ನಾಟಕ ಸರ್ಕಾರ ಕುರುಬ ಸಮುದಾಯವನ್ನು ಎಸ್ ಟಿ ಸೇರಿಸಲಿಕ್ಕೆ ಒಂದು ಶಿಫಾರಸು ಮಾಡಿರೋ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನ ಆಡಿದ್ದಾರೆ ಉಗ್ರಪ್ಪನವರು. ಮಾನ್ಯ ಮುಖ್ಯಮಂತ್ರಿಗಳನ್ನು ಸಭೆಗೆ ಕರೆದು ಮುಖ್ಯಮಂತ್ರಿಗಳ ಎದುರುಗಳನ್ನೇ ನಮ್ಮ ಉಣ್ಣುವ ತಟ್ಟೆಗೆ ಕೈ ಹಾಕಬೇಡಿ, ಎಸ್ ಟಿ ಮೀಸಲಾತಿಗೆ ತಾವು ಏನು ಕುರುಬರನ್ನ ಸೇರಿಸಿ ಅಂತ ಹೇಳಿ ನೀವು ರೆಕಮೆಂಡ್ ಮಾಡಿದ್ದೀರಿ, ಈ ರೆಕಮೆಂಡ್ ಮಾಡೋ ಹಿನ್ನೆಲೆಯಲ್ಲಿ ನಮ್ಮ ನಾಯಕರ ಸೌಲಭ್ಯಗಳನ್ನ ಕಿತ್ತುಕೊಳ್ಬೇಡಿ ಅನ್ನೋ ಒಂದು ಮಾತುಗಳನ್ನು ಹೇಳೋ ಅರ್ಥದಲ್ಲಿ ನಮ್ಮ ತಟ್ಟೆ ಕೈ ಹಾಕಬೇಡಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರದೇ ದಾಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏನಂದರೆ, ಅವರವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ, ಯಾರ ತಟ್ಟೆಗೂ ಯಾರು ಕೈ ಹಾಕೋದಿಲ್ಲ ಅನ್ನೋ ಒಂದು ಮಾರ್ಮಿಕವಾಗಿ ಒಬ್ಬರು ಹೇಳಿದ್ದಾರೆ. ಆದರೆ ಉಗ್ರಪ್ಪನವರು, ನೀವು ಎಸ್ ಟಿ ಮೀಸಲಾತಿಗೆ ಬರೋದೇ ಆದರೆ ಈಗ ಇರೋ ಮೀಸಲಾತಿಯ ಕೋಟವನ್ನು ಹೆಚ್ಚಿಸಿ ಬರಬೇಕು ಅಂತ ಹೇಳಿದ್ದಾರೆ. ಅಂದರೆ ನೀವು ನಮ್ಮ ನಟ್ಟಲ್ಲಿರುವಂಥ ಅನ್ನವನ್ನು ಕಿತ್ಕೋಬೇಡಿ, ನೀವು ಬರುವಾಗಲೇ ಒಂದು ತಟ್ಟೆ ಹಿಡ್ಕೊಂಡು ಅದಕ್ಕೆ ಬೇಕಾದ ಅನ್ನನೂ ಹಾಕ್ಕೊಂಡು ನಮ್ಮ ಜೊತೆ ಬಂದು ಕೂತು ಊಟ ಮಾಡಿ ಅನ್ನೋ ಹೇಳಿದ ಅರ್ಥ. ಇದು ಒಂದಷ್ಟು ಈ ಥರದ ಸಂವಾದಗಳು ಯಾಕೆ ನಡೀತೀವಿ ಅಂತ ಹೇಳಿ ಅರ್ಥ ಆಗಲ್ಲ. ಇರಲಿ, ನಾನು ಉಗ್ರಪ್ಪನವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೀನಿ ಅಂತ ಅಂದರೆ, ಇದೇ 94ನೇ ಇಸ್ವಿ ಹಿನ್ನೆಲೆಯಲ್ಲಿ ಇದೇ ನಾಯಕ ಸಮುದಾಯದವರು ನಮ್ಮ ಭಾಗದಲ್ಲಿ ಪರಿವಾರ ನಾಯಕ ಅಂತ ಕರೀತಾರೆ, ಬೇರೆ ಕಡೆ ನಾಯಕರು ಅಂತ ಕರೀತಾರೆ. ನಾಯಕ ಸಮುದಾಯದವರು ಎಸ್ ಟಿಗೆ ಬಂದಾಗ, ಮೀಸಲಾತಿ ಕೇಳಿ ಎಸ್ ಟಿಗೆ ಪ್ರವೇಶ ಮಾಡಿದಾಗ, ಅವ್ರಿಗೆ ಬೇಕಾಗುವಷ್ಟು ಅನ್ನವನ್ನು ಅವ್ರ ತಟ್ಟೆಗೆ ಹಾಕ್ಕೊಂಡು ಎಷ್ಟು ಮೀಸಲಾತಿಗೆ ಬಂದ್ರ ಅನ್ನೋ ಪ್ರಶ್ನೆನ ಅವರು ಉಗ್ರಪ್ಪನವ್ರು ಕೇಳ್ಕೋಬೇಕು, ತಮಗೆ ತಾವೇ ಕೇಳ್ಕೋಬೇಕು. ಸ್ವತಂತ್ರ ಬಂದಾಗಲಿಂದ ಎಸ್ ಟಿ ಸಮುದಾಯಕ್ಕೆ ಇದ್ದಂತಹ ಕೇವಲ 3% ಮೀಸಲಾತಿಗೆ, ಅದು ಆದಿವಾಸಿಗಳು, ಅಲೆಮಾರಿಗಳು, ಈ ತರಹ ವಿಶೇಷ ಬುಡಕಟ್ಟುಗಳು ಅನುಭವಿಸ್ತಿದ್ದಂಥ ಮೀಸಲಾತಿಗೆ ನಾಯಕರು ಎಸ್ ಟಿಯಾಗಿ ಘೋಷಣೆ ಪಡ್ಕೊಂಡು ಬಂದ್ರಲ್ಲ, ಆವಾಗ ತಮ್ಮ ಮೀಸಲಾತಿನ ಹೆಚ್ಚಿಸಿಕೊಂಡು ಬಂದ್ರ ಅಥವಾ ಇರೋ ಮೀಸಲಾತಿನಲ್ಲೇ ತಾವು ಉಪಯೋಗಿಸ್ಕೊಂಡ್ರ ಅನ್ನೋದು ಪ್ರಶ್ನೆ. ಇದು ಉಗ್ರಪ್ಪನವ್ರಿಗೆ ಗೊತ್ತಿದೆ, ಯಾಕೆಂದರೆ ಅವರು ಸ್ವತಃ ಲಾಯರೇ ಆಗಿರೋದ್ರಿಂದ, ಅವ್ರು ಪ್ರಾಕ್ಟೀಸಿಂಗ್ ಲಾಯರ್ ಕೂಡ ಆಗಿರೋದ್ರಿಂದ ಅರ್ಥ ಆಗಿಲ್ಲ ಅಂತ ಎಲ್ಲ ಅರ್ಥ ಆಗುತ್ತೆ. ಸೊ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೇಳೋವಂಥ ಪ್ರಶ್ನೆ, ಅವತ್ತು ತಮಗೆ ತಾವು ಕೇಳ್ಕೊಂಡ್ರ? ಈಗ 17 ಜನ ಹೆಚ್ಚು ಕಡಿಮೆ ಜನರಲ್ ಸೀಟು ಸೇರಿದಂಗೆ 17 ಜನ ಎಮ್ ಎಲ್ ಎಗಳಿದ್ದಾರೆ.
ಎಸ್ ಟಿನಲ್ಲಿ 52 ಸಮುದಾಯಗಳಿದ್ದರೂ ಈ 17 MLA ಸೀಟುಗಳು ಒಂದೇ ಸಮುದಾಯ ಹಿಡಿತಲಿದ್ದೇವೆ. 17 ಜನ MLAಗಳು ಅಂದರೆ 15 ರಿಸರ್ವೇಷನ್, ಎಸ್ ಟಿ ರಿಸರ್ವೇಷನ್ನು, ಇನ್ನು ಉಳಿದವು ಜನರಲ್ ಎರಡು ಗೆದ್ದು ಪ್ರಾಬಲ್ಯ ಜಾಸ್ತಿ ಇರೋ ಕಡೆ. ಈ 15 ಜನ MLAಗಳ ಸೀಟನ್ನಲ್ಲಿ ಈ 51 ಸಮುದಾಯಕ್ಕೆ, ವಿಶೇಷವಾಗಿ ಅರಣ್ಯವಾಸಿ ಬುಡಕಟ್ಟುಗಳಿಗೆ, ಅಲೆಮಾರಿ ಬುಡಕಟ್ಟುಗಳಿಗೆ ವಿಶೇಷ ಸವಲತ್ತುಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ PVTG, ಸ್ಪೆಷಲಿ ಪ್ರಿವಿಲೇಜ್ ಟ್ರೈಬಲ್ ಗ್ರೂಪ್ಸ್ಗೆ ಇರೋವಂಥ ಮೀಸಲಾತಿನ ಗೌರವಿಸಿ ಒಳ ಮೀಸಲಾತಿ ಅನ್ವಯ ಅವರಿಗೆ ಈ 15 MLAಗಳ ಪೈಕಿ ನಾಯಕ ಸಮುದಾಯಕ್ಕಿಷ್ಟೋ, ಅರಣ್ಯವಾಸಿ ಬುಡಕಟ್ಟು ಸಮುದಾಯಗಳಿಗಿಷ್ಟು, PVTG ಸ್ಪೆಷಲಿ ಪ್ರಿವಿಲೇಜ್ ಟ್ರೈಬಲ್ ಗ್ರೂಪ್ಸ್ ಇದೆಯಲ್ಲ ಅವರಿಗೆ ಇಷ್ಟು, ಅಲೆಮಾರಿಗಳಿಗಿಷ್ಟು, ಜಾತಿ ಸಮುದಾಯದಿಂದ ಬಂದಿರುವಂಥ ನಾಯಕ ಸಮುದಾಯಗಳಿಗೆ ಇಷ್ಟು ಅಂತೇಳಿ ಘೋಷಣೆ ಮಾಡಿ ಆ ಪ್ರಕಾರ 15 MLAಗಳ ಹಂಚಿಕೆ ಆಗಿದ್ದರೆ ನಮ್ಮ ಮೀಸಲಾತಿಯ ಒಳ ಮೀಸಲಾತಿಯನ್ನು ಅವರು ಮಾನಸಿಕವಾಗಿ ಜಾರಿಗೆ ತಂದು ಇದು ಅನುಭವಿಸಿದರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಗ್ರಪ್ಪನವರು ಕೇಳೋಂಥ ಪ್ರಶ್ನೆ ಸರಿಯಾಗಿರ್ತಿತ್ತು. ಆದರೆ ಈಗ ಅವರು ತಮ್ಮ ಹಿತ ಮಾತ್ರ ನೋಡಿಕೊಂಡಿದ್ದಾರೆ. ತಾವು ಬೇರೆಯವರ ಹಿತವನ್ನು ಕಾಪಾಡ್ದೇ ಅವರ ಸೌಲಭ್ಯವನ್ನು ಇವರು ದೋಚಿದಾಗ ಈ ಜ್ಞಾನೋದಯ ಯಾಕೆ ಆಗಿರಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಆವಾಗ ನಾವು ಈ ಪ್ರಶ್ನೆ ಕೇಳಿದಾಗ ಇರೋದೇ 3% ಮೀಸಲಾತಿ, ನೀವು ಇಷ್ಟೊಂದು ಜನ ಲಕ್ಷಗಟ್ಟಲೆ ಜನ ನುಗ್ಗಿದರೆ ಈ ಮೀಸಲಾತಿ ಇದಕ್ಕೆ ಈಗ ಇರೋದು ಒಂದು ಸೇರು ಬೆಣ್ಣೆ, ಅದನ್ನು ಏನು 100 ಜನ ಹಂಚ್ಕೊಂಡು ತಿಂದರೆ ಯಾರಿಗೆ ಎಷ್ಟು ಸಿಗುತ್ತೆ ಅನ್ನೋ ಪ್ರಶ್ನೆ ಕೂಡ ನಾವು ಕೇಳಿದ್ವಿ. ಸೊ ಈಗ ನಾನು ಪ್ರಶ್ನೆ ಕೇಳ್ತಾ ಇರೋದು ಅಂತಂದರೆ, ಮಾನ್ಯ ಉಗ್ರಪ್ಪನವರು, ಮಾನ್ಯ CM ಅವರು ಅವಲೋಕನ ಮಾಡಬೇಕು. ಈ 15 ಸೀಟು MLAಗಳನ್ನು PVTG ಸ್ಪೆಷಲಿ ಪ್ರಿವಿಲೇಜ್ ಟ್ರೈಬಲ್ ಗ್ರೂಪ್ಸ್, ಮೂಲ ನಿವಾಸಿ ಬುಡಕಟ್ಟುಗಳಿಗೆ, ಅಂದರೆ ಜೇನು ಕುರುಬರು ಮತ್ತು ಕೊರಗರಿಗೆ, ಅರಣ್ಯವಾಸಿ ಬುಡಕಟ್ಟುಗಳಿಗೆ, ಸೋಲಿಗರು, ಬೆಟ್ಟಕುರುಬರು, ಎರವರು, ಈರುಳಿಗರು, ಪಂಜರಿ, ಪಣಿಯ, ಅಸಲರು, ಮಲೆಕುಡಿಯರು, ಸಿದ್ಧಿಗಳು, ಈ ರೀತಿ ಏನು 12 ಬುಡಕಟ್ಟು ಸಮುದಾಯಗಳಿದ್ದಾವೆ, ಅರಣ್ಯವಾಸಿ ಬುಡಕಟ್ಟುಗಳು, ಅವರಿಗೆ ಎಷ್ಟು ಕೊಡ್ತೀರಿ, PVTGಗೆ ಎಷ್ಟು ಕೊಡ್ತೀರಿ, ಅಲೆಮಾರಿಗಳಿಗೆ ಎಷ್ಟು ಕೊಡ್ತೀರಿ, ನಾಯಕ ಸಮುದಾಯಕ್ಕೆ ಎಷ್ಟು ಇಟ್ಕೊಳ್ತೀರಿ, ಅದನ್ನು ಆಲೋಚನೆ ಮಾಡಬೇಕಲ್ವ. ಇದನ್ನು ನೀವು ಆಲೋಚನೆ ಮಾಡಿ ಯಾವಾಗ ಉತ್ತರ ಕೊಡ್ತೀರಿ ಅನ್ನೋದನ್ನು ನಾನು ನಮ್ಮ ಉಗ್ರಪ್ಪದವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರು ಸ್ವತಃ ಲಾಯರ್ ಆಗಿರೋದ್ರಿಂದ ಕಾನೂನು ಅರಿವಿದೆ ಅವರಿಗೆ. ಈ ಅರಿವಿನ ಹಿನ್ನೆಲೆಯಲ್ಲಿ ಅವರು ಉತ್ತರ ಕೊಡಬೇಕು. ಈ 15 MLA ಸೀಟನ್ನ ಒಂದೇ ಸಮುದಾಯದವರು ಅನುಭವಿಸ್ತಿದ್ದಾರೆ ಅಷ್ಟೇ ಅಲ್ಲ, ಈ ಸಮುದಾಯದಿಂದ 2 ಸಚಿವರುಗಳು ಇದ್ದಾರೆ. ಹಾಗೆ ನೋಡಿದರೆ ಜನರಲ್ ಸೀಟಲ್ಲಿ ಜಾರಕಿಹೊಳಿ ಅವರು ಸಚಿವರಾಗಿದ್ದರು, ಇನ್ನಿಬ್ಬರು ರಾಜಣ್ಣ ಮತ್ತು ಇನ್ನೊಬ್ಬರು ಏನು ಕಾರಣಾಂತರದಿಂದ ತಮ್ಮ ಮಂತ್ರಿ ಪದವಿ ಕಳ್ಕೊಂಡಂಥ ಬುಡಕಟ್ಟು ಸಚಿವರಾಗಿದ್ದಂಥವರು ನಾಗೇಂದ್ರ ಅವರು ಈಗ ಇಲ್ಲ, ಸಚಿವ ಸ್ಥಾನ ಕಳ್ಕೊಂಡಿದ್ದಾರೆ. ಹೀಗೆ ನಾಯಕ ಸಮುದಾಯದಲ್ಲೇ ಇರೋ 17 ಜನ MLAಗಳಲ್ಲಿ 3 ಜನ ಮಂತ್ರಿಗಳಾಗಿ ಈ ದೇಶದ ಆಳಲಿಕ್ಕೆ ಈ ರಾಜ್ಯವನ್ನು ಆಳಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಈ ಸಾಮಾಜಿಕ ನ್ಯಾಯ ಹೊಳಿಲಿಲ್ವೇ, ಈ ಒಳ ಮೀಸಲಾತಿನ ನಾವು ಕೊಡಬೇಕು ನ್ಯಾಚುರಲಾಗಿ ಅಂದರೆ ಹೊಳಿಲಿಲ್ವೇ. ಸ್ವತಂತ್ರ ಪೂರ್ವದಿಂದನೂ ಕೂಡ ಬುಡಕಟ್ಟುಗಳಂದೇಳಿ ಘೋಷಣೆ ಮಾಡ್ಕೊಂಡು ಬ್ರಿಟಿಷರ ಕಾಲದಿಂದನೂ ಸ್ವತಂತ್ರ ಭಾರತದಲ್ಲೂ ಕೂಡ ಅವರ ಸೌಲಭ್ಯಗಳನ್ನು ಇತರರು ಕಸಿಬಾರ್ದು ಅನ್ನೋ ಜ್ಞಾನ ಅವ್ರಿಗೆ ಬಂದಿರಲಿಲ್ವೇ. ಹಾಗಾಗಿ ನಾನು ಕೇಳೋದ ಪ್ರಶ್ನೆ, ಒಳ ಮೀಸಲಾತಿ ಎಷ್ಟಿಗೆ ಕೊಡದೆ ಹೋದರೆ ಈ ಶಕ್ತಿ ಇರೋರು ಇರೋ ತಟ್ಟೆ ಕೈ ಹಾಕಿ ತಾವು ತಿಂತಾರೆ. ಈಗ 15 MLA ಸೀಟುಗಳಿಗೆ ಕಂಟೆಸ್ಟ್ ಮಾಡಲಿಕ್ಕೆ ಆದಿವಾಸಿಗಳು ಹೋಗಲ್ಲ. ಯಾಕೆಂತಂದರೆ ಅವು ಇರೋವೆಲ್ಲ ನಮ್ಮ ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ, ಕೋಟೆ ಒಂದು ಬಿಟ್ಟರೆ ಬಾಕಿವೆಲ್ಲ ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಇದ್ದಾವೆ. ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಆದಿವಾಸಿಗಳಿಲ್ಲ, ಅಲ್ಲಿ ಜಾತಿ ಸಮುದಾಯದಿಂದ ಬಂದಿರುವಂಥ ನಾಯಕ ಸಮುದಾಯದಲ್ಲಿ ಇದ್ದಾರೆ. ಈಗ ಕುರುಬ ಸಮುದಾಯದವರು ST ಪಟ್ಟಿಗೆ ಬಂದರೆ ಅವರು ಎಲ್ಲ ಜಿಲ್ಲೆಯಲ್ಲೂ ಇದ್ದಾರೆ. ಕುರುಬ ಸಮುದಾಯದವರು ಎಲ್ಲ ಜಿಲ್ಲೆಯಲ್ಲೂ ಇದ್ದಾರೆ. ಹಾಗಾಗಿ ಅವರು ಆ 15 MLAಗಳ ಸೀಟಲ್ಲೂ ಕೂಡ ಕಂಟೆಸ್ಟ್ ಮಾಡ್ತಾರೆ. ಈಗ ಇರೋವಂಥ ಆದಿವಾಸಿಗಳ ಪೈಕಿ ST ಪೈಕಿ ಯಾರು ಕಂಟೆಸ್ಟ್ ಮಾಡಿಸ್ತೀನೂ ಇಲ್ಲ. ಆ ಪರಿಸ್ಥಿತಿಯಾಗಿ ಅವ್ರಿಗೆ ನಾಯಕರೇ ಗೆಲ್ತಾರೆ, ನಾಯಕರೇ ಕಂಟೆಸ್ಟ್ ಮಾಡ್ತಾರೆ.
ಎಲ್ಲ ಪಕ್ಷದವರು ಅವರಿಗೆ ಸೀಟ್ ಕೊಡ್ತಾರೆ. ಹೀಗಾಗಿ ಈ 15 MLAಗಳು ನಾಯಕರ ಪಾಲಾಗ್ತಾಯಿದ್ದಾವೆ. ಸೊ ಈ ಉಂಡೆ ಪಾಲೇನು ಮಾಡ್ತಾಯಿದ್ದಾರಲ್ಲ, ಅವರು ಅಟ್ಲೀಸ್ಟ್ ಆದಿವಾಸಿಗಳ ಬಗ್ಗೆ ಆಲೋಚನೆ ಮಾಡ್ತಾರಾ? ಇಲ್ಲ. ಈಗ ರಾಜಣ್ಣವರಾಗಲಿ ಅಥವಾ ಇವರೇನು ಹಿಂದೆ ಬುಡಕಟ್ಟು ಸಚಿವರಾಗಿದ್ದರಲ್ಲ, ಈಗ ಮುಖ್ಯಮಂತ್ರಿಗಳೇ ಅದಕ್ಕೆ ಬುಡಕಟ್ಟು ಸಚಿವರು ಕೂಡ, ಅವರು ಏನಾದ್ರ ಬಗ್ಗೆ ಆದಿವಾಸಿಗಳ ಬಗ್ಗೆ ಆಲೋಚನೆ ಮಾಡಿದ್ರಾ? ನಾನು ಇತ್ತೀಚೆಗೆ ಮಾನ್ಯ ಜಾರಕಿಹೊಳಿ ಅವರಿಗೆ ಮತ್ತು ರಾಜಣ್ಣವರಿಗೆ ಒಂದು ಕಾಗದ ಬರೆದಿದೆ. ಏನಂತಂದರೆ, ತಾವು ಬುಡಕಟ್ಟು ಸಮುದಾಯವನ್ನು ಅಥವಾ ಎಸ್ ಟಿ ಸಮುದಾಯವನ್ನು ಪ್ರತಿನಿಧಿಸ್ತೀರಿ, ಆ ಕ್ಷೇತ್ರಗಳಿಂದ MLAಗಳು ಕೂಡ ಆಗಿದ್ದೀರಿ, ತಾವು ಸಚಿವರು ಆಗಿರೋದ್ರಿಂದ ಸರ್ಕಾರದಲ್ಲಿ ಆದಿವಾಸಿಗಳ ಪರವಾಗಿ ಒಂದಿಲ್ಲೂ ಕೂಡ ಒಂದು ವಿಷಯವನ್ನು ಕೂಡ ಪ್ರಸ್ತಾಪಿಸಲಿಲ್ಲ. ತಾವು ಸಚಿವರಾಗಿದ್ದ ಈ ಅವಧಿಯಲ್ಲಿ ಹೈಕೋರ್ಟ್ ಆದೇಶ ಏನು ಜಾರಿಯಾಗಿದೆ, ಹೈಕೋರ್ಟ್ ಆದೇಶ ಆಗಿದೆ, ಆ ಆದೇಶದ ಪ್ರಕಾರ ಕಾಡಿಂದ ಪುನರ್ವಸತಿ ಕೊಡದೆ ಹೊರಗಾಕಿರುವಂಥ 3418 ಕುಟುಂಬಗಳಿಗೆ ನಗರ ಪ್ರದೇಶದಲ್ಲಿ ಕೋಟೆ, ಹುಣಸೂರು, ಪಿರಿಯಾಪಟ್ಟಣ ಮತ್ತು ವಿರಾಜಪೇಟೆ ಪ್ರದೇಶದ 3418 ಕುಟುಂಬಗಳಿಗೆ ರಿಹ್ಯಾಬಿಲಿಟೇಷನ್ ಹೈಕೋರ್ಟ್ ಆದೇಶ ಪ್ರಕಾರ ಕೊಡಬೇಕಾಗಿತ್ತು. ಒಬ್ಬ ಬುಡಕಟ್ಟು ಸಚಿವ ಇದ್ದರೂ ಕೂಡ, ಒಬ್ಬ ಪ್ರಮುಖ ಬುದ್ಧಿವಂತ ಒಬ್ಬ ಸಾಮಾಜಿಕ ನ್ಯಾಯಪರ ಮಾತಾಡುವಂಥ ಜಾರಕಿಹೊಳಿ ಅಂಥವರು ಮಂತ್ರಿಗಳು ಇದ್ದರೂ ಕೂಡ, ಸಾಮಾಜಿಕ ನ್ಯಾಯವನ್ನೇ ಪ್ರತಿಪಾದಿಸುವಂಥ CM ಕೂಡ ಇದ್ದರೂ ಕೂಡ, ಈ ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸಲ್ಲ ಯಾಕೆ? ಇದೊಂದು ಪ್ರೈಮರಿ ಕರ್ತವ್ಯ, ಇದರಲ್ಲಿ ಸೋತೋದ್ರೆ ಯಾಕೆ? ಸೊ ಹೀಗೆ ಕರ್ತವ್ಯ ಲೋಪ ಎಸಗಿರುವಂಥ ನೀವುಗಳು ಈಗ ಈ ರೀತಿ ಸಾರ್ವಜನಿಕ ಸಭೆಗಳಲ್ಲಿ ಈ ರೀತಿ ಮಾತಾಡ್ತಿರಲ್ಲ, ಒಂದಷ್ಟು ಜವಾಬ್ದಾರಿ ಬೇಡವಾ? ಸೊ ನಾನು ಕೇಳ್ತಾ ಇರೋದು, ಈ ನಾಯಕರ ಸೌಲಭ್ಯ ಕಿತ್ಕೊಳ್ಳೋಕ್ಕೆ ಕುರುಬರು ಬರ್ತಾರೆ ಅಂತ ಆತಂಕ ಪಡೋದು, ಕುರುಬರು ಬಂದ ಮೇಲೆ ನಮ್ಮ 15 MLAಗಳಿಗೆ ಸಂಚಕಾರ ಬರುತ್ತೆ, ಉಂಡೆ ಪಾಲು ನಾವು ತಿಂತಿದ್ದು ಅದು ಪಾಲಾಗಬೇಕಾಗತ್ತೆ ಅನ್ನೋ ಒಂದು ಭಾವನೆ ಇರೋದು. ಅದಕ್ಕಾಗಿ ಈಗಲೇ ಅವರು ಬರುವಾಗ ಇನ್ನೊಂದಷ್ಟು MLAಗಳು ಹೆಚ್ಚಿಸ್ಕೊಂಡು ಬನ್ನಿ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡಿದ್ದಾರೆ. ಹಾಗಾದರೆ ನಮ್ಗೆ ಇರೋ 52 ಬುಡಕಟ್ಟು ಸಮುದಾಯಗಳಲ್ಲಿ ನಾಯಕರು ಕೂಡ ಒಬ್ಬರು ಅದರಲ್ಲಿ. ಹಾಗಿರುವಾಗ ಇವ್ರಿಗೆ ಎಷ್ಟು ಪಾಲು ಕೊಡ್ತೀರಿ ನೀವು? ಇದರಲ್ಲಿ ನಿಮ್ಗೆ ಸಾಮಾಜಿಕ ನ್ಯಾಯ ಹೊಳಿತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಮಾನ್ಯ ಉಗ್ರಪ್ಪನವರಲ್ಲಿ, ಮಾನ್ಯ ಜಾರಕಿಹೊಳಿ ಅವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಯದಿಂದ ಪ್ರಾರ್ಥಿಸಿದ್ದೇನೆಂತಂದರೆ, ಈ ಆದಿವಾಸಿಗಳಲ್ಲಿ ಒಳ ಮೀಸಲಾತಿನ, ಎಸ್ ಟಿಗಳಲ್ಲಿ ಒಳ ಮೀಸಲಾತಿ ತರದೇ ಹೋದರೆ ಈ ರೀತಿ ನನ್ನ ತಟ್ಟಿ ನೀನು ಕೈ ಹಾಕಿದ್ಯಾ, ನಿನ್ನ ತಟ್ಟಿ ನಾನು ಕೈ ಹಾಕ್ತೀನಿ ಅನ್ನೋ ಕಲ್ಪನೆಗಳು, ಚರ್ಚೆಗಳು ಹುಟ್ಕತ್ತಲೇ ಇರ್ತವೆ. ಅದರಿಂದ ಹೆಂಗೆ ಎಸ್ ಟಿ ಸಮುದಾಯದಲ್ಲಿ ಹೆಂಗೆ ನೀವು ಒಳ ಮೀಸಲಾತಿನ ಕೊಟ್ಟು ಅವರವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಒಂದು ಒಳ ಮೀಸಲಾತಿ ಕೊಟ್ಟು ಸಾಮಾಜಿಕ ನ್ಯಾಯವನ್ನು ತರಲಿಕ್ಕೆ ಕ್ರಮ ವಹಿಸಿದ್ರು, ಹಾಗೆ ಆದಿವಾಸಿಗಳಲ್ಲೂ ಕೂಡ ಈ ಒಳ ಮೀಸಲಾತಿನ, ಬುಡಕಟ್ಟುಗಳಲ್ಲೂ ಕೂಡ ಒಳ ಮೀಸಲಾತಿನ ಮತ್ತು ಪರಿಶಿಷ್ಟ ವರ್ಗಗಳಲ್ಲಿ ಒಳ ಮೀಸಲಾತಿನ ತರೋದು ಅನಿವಾರ್ಯ ಇದೆ. ಇದಕ್ಕೇನು ಬಹಳ ಈಗಿನ ವ್ಯವಸ್ಥೆ ಒಳಗಡೆ ಆದಂಥ ಅವಕಾಶಗಳಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಈಗಾಗಲೇ ಹೈಕೋರ್ಟ್ ಆದೇಶ 4/3 ಅಂದರೆ 2009ರಲ್ಲಿ, ಅಂದರೆ 3ನೇ ತಾರೀಕು 9ನೇ ತಿಂಗಳು 2009ರಲ್ಲಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಆ ಹೈಕೋರ್ಟ್ ಆದೇಶ ಏನು ಹೊರಡಿಸಿದೆ ಅಂದರೆ, ಕಾಡಿಂದ ಹೊರಹಾಕಲ್ಪಟ್ಟಿರುವಂಥ 3418 ಕುಟುಂಬಗಳಿಗೆ ಪುನರ್ವಸತಿ ಕೊಡಬೇಕು ಮತ್ತು ಈ ಪುನರ್ವಸತಿ, ಈ ಅಭಿವೃದ್ಧಿ ಕಾರ್ಯ ಅಸಾಧ್ಯ ವರದಿಯ ಶಿಫಾರಸಿನ ಅನ್ವಯ ಇರಬೇಕು ಅನ್ನೋದನ್ನು ಅವ್ರು ಹೇಳಿದೆ. ಹಾಗಾಗಿ ಅದನ್ನು ಕೋರ್ಟಲ್ಲಿ ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡಿದೆ. ಸೊ ಹೈಕೋರ್ಟ್ ಆದೇಶದಲ್ಲಿ ಈಗಾಗಲೇ ಅದು ಒಳಪಟ್ಟಿದೆ. ಏನು, ಒಳ ಮೀಸಲಾತಿನ ಎಸ್ ಟಿಗಳಿಗೆ ಕೊಡಬೇಕು. ಎಸ್ ಟಿಗಳಲ್ಲಿ 4 ಭಾಗ ಮಾಡಿ ಅಂತ ಹೇಳ್ತಾರೆ. ಏನು, ಮೊದಲನೇದು ಅರಣ್ಯವಾಸ ಹಿನ್ನೆಲೆ ಇರುವಂಥ PVTGಗಳು, ಅಂದರೆ ಕೊರಗರು ಮತ್ತು ಜೇನು ಕುರುಬರು, ಇದು PVTG ಸೆಂಟ್ರಲ್ ಗೌರ್ಮೆಂಟ್ ಘೋಷಣೆ ಮಾಡಿರೋದು ಈಗ. ಅದೇ ರೀತಿ ಇನ್ನು 12 ಬುಡಕಟ್ಟುಗಳು, ಅರಣ್ಯವಾಸಿ ಬುಡಕಟ್ಟುಗಳು, ಅಂದರೆ ಸೋಲಿಗರು, ಎರವರು, ಪಂಜರಿ, ಪಣಿಯ, ಬೆಟ್ಟಕುರುಬರು, ಹಸಲರು, ಮಲೆಕುಡಿಯರು, ಸಿದ್ಧಿಗಳು, ಈ ರೀತಿ ಈ ಪಶ್ಚಿಮ ಘಟ್ಟ ಎಲ್ಲೆಯ 9 ಜಿಲ್ಲೆಗಳಲ್ಲಿ ವಾಸ ಮಾಡ್ತಿರೋಂಥ ಅರಣ್ಯವಾಸಿ ಬುಡಕಟ್ಟುಗಳು. ಅದಲ್ಲದೆ ಅದು 2ನೇ ಕೆಟಗರಿ. 3ನೇ ಕೆಟಗರಿ ಇದು ಅಲೆಮಾರಿ ಬುಡಕಟ್ಟುಗಳಿದ್ದಾರೆ ನಮ್ಮಲ್ಲಿ. ಡೋಂಗರಿಗರಾಸಿಯ, ಹಕ್ಕಿಪಿಕ್ಕಿ, ಈ ರೀತಿ ಸುಮಾರು ಬುಡಕಟ್ಟುಗಳಿದ್ದಾವೆ ಅಲೆಮಾರಿಗಳು. ಅವರಿಗೆ ಒಂದು ಒಳ ಮೀಸಲಾತಿ ಇರಬೇಕು ಅವರಿಗೆ. ಅದೇ ರೀತಿ ಜಾತಿ ಸಮುದಾಯದಿಂದ, ಹಿಂದುಳಿದ ವರ್ಗಗಳಿಂದ ಬಂದಿರುವಂಥ ನಾಯಕ ಸಮುದಾಯದವರಿಗೆ ಮೀಸಲಾತಿ. ಹೀಗೆ 4 ಕೆಟಗರಿ ಮಾಡಿ ಎಸ್ ಟಿ ಒಳಗಡೆ ಮೀಸಲಾತಿನ ಕೊಡಬೇಕು ಅನ್ನೋ ಕೂಡ ಸಲಹೆ ಕೊಟ್ಟಿದ್ದಾರೆ ಅಸಾಧಿ ಕಮಿಟಿಯಲ್ಲಿ. ಅದು ರಾಜ್ಯ ಸರ್ಕಾರ ಅದನ್ನು ಕೂಡ ಹೈಕೋರ್ಟಲ್ಲಿ ಒಪ್ಕೊಂಡಿದೆ ಕೂಡ. ಹೀಗಾಗಿ ಅದನ್ನು ಕೂಡಲೇ ಮಾಡಬೇಕು. ಅದಕ್ಕಾಗಿ ಏನು ಹೊಸ ಕಮಿಷನ್ ಮಾಡ್ಕೋತೇನಿಲ್ಲ. ಅದು ಅಸಾಧಿಯವರೇ ಬಹಳ ಪ್ರಬಲವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ. ಆ ವರದಿ
ವರದಿಯನ್ನು ಜಾರಿಗೊಳಿಸ್ತಿದ್ದರೆ ಸರ್ಕಾರ ಕೋರ್ಟಲ್ಲಿ ಕೂಡ ಹೇಳ್ಕೊಂಡಿದೆ. ಹಾಗಾಗಿ ಅದನ್ನು ಜಾರಿಗೊಳಿಸಿದರೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಎಸ್ ಟಿ ಒಳಗಡೆ ಒಳ ಮೀಸಲಾತಿ ಕೂಡಲೇ ಜಾರಿಗೊಳಿಸಬೇಕು. ಮತ್ತು ಮುಖ್ಯಮಂತ್ರಿಗಳು ಈಗ ಅವರು ಹೇಳಿರೋ ಹಾಗೆ ನಾವು ನಿಮ್ಮ ಉನ್ನತ ಕೈ ಹಾಕೋದಿಲ್ಲ, ಬರೋದಾರೆ ವ್ಯವಸ್ಥೆ ಮಾಡ್ಕೊಂಡೇ ಅವರು ಅಲ್ಲಿ ಬರ್ತಾರೆ ಅಂತ ಅವ್ರು ಹೇಳ್ತಾರಲ್ಲ. ಹಾಗೆ ಈಗೇನು ಒಬ್ಬರಿಗೆ ಈಗ ಒಂದೇ ಸಮುದಾಯಕ್ಕೆ ಎಲ್ಲ 15 MLAಗಳನ್ನು ಇಟ್ಬಿಟ್ಟು ಊಟಕ್ಕೆ ಇಟ್ಟಿದ್ದೀರಲ್ಲ, ಅದನ್ನು ಈಗ ಬೇರೆ ಬೇರೆ ತಟ್ಟೆಗಳಿಗೂ ಹಾಕಿ ಹಂಚಿ ಅನ್ನೋದು ನಮ್ಮ ಒತ್ತಡ ಇದೆ. ಸೊ ಒಳ ಮೀಸಲಾತಿನ ಕೊಡಬೇಕು. ಒಬ್ಬ ಇಬ್ಬ ಆದಿವಾಸಿಯವರಾರು ಒಂದು ವಿಧಾನಸಭೆಯನ್ನು ಮೆಟ್ಲೇರಿ ನಮ್ಮ CJM ಹಿಂದ್ಗಡೆ, ಜಾರಕಿಹೊಳಿ ಹಿಂದ್ಗಡೆ ನಾನು ಕೂಡ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟವನು, ನಾನು ನನ್ನ ಜನಾಂಗದ ಸಮಸ್ಯೆಗಳನ್ನ ಹೇಳ್ಕೊಳ್ತೀನಿ ಅಂತ ತಿರುಗಾಡಿ ಆ ವಿಧಾನಸೌಧ ಮೆಟ್ಲೇರಲಿ. ಅದರ ಸಾಮಾಜಿಕ ನ್ಯಾಯ ಅಂದರೆ ಜಾರಕಿಹೊಳಿಯವರು ಕೂಡ ಸಾಮಾಜಿಕ ನ್ಯಾಯ ಪ್ರತಿಪಾದಿಸ್ತಾರೆ, ಮತ್ತು ಈಗ ಮುಖ್ಯಮಂತ್ರಿಗಳು ಕೂಡ ಸಾಮಾಜಿಕ ನ್ಯಾಯ ಪ್ರತಿಪಾದಿಸ್ತಾರೆ. ಅಷ್ಟೇ ಅಲ್ಲ, ಈಗ ಈಗ ಇತ್ತೀಚಿನ ಮಾತುಕತೆಗಳು ನೋಡಿದರೆ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆ ನಂತರ ನಮ್ಮ ತಂದೆ ಈಗ ರಾಜಕೀಯ ಕಾಲ ಕಡಿಮೆ ಮುಗಿತಾ ಬರ್ತಾಯಿದೆ. ಮುಂದೆ ಜಾರಕಿಹೊಳಿಯವರು ಅವರ ತತ್ವವನ್ನು ಆದರ್ಶ ಪಾಲಿಸ್ತಾ ಇರೋಂಥ ಜಾರಕಿಹೊಳಿಯವರಿಗೆ ಅಂತ ಭವಿಷ್ಯ ಇದೆ ಅಂತ ಹೇಳಿ ಓಪನ್ ಹೇಳ್ತಾರೆ ಅಂತಂದರೆ, ಹಂಗಾರೆ ಈಗ ನಾನು ಡೆಪ್ಟಿ CM ಆಗಿರೋಂಥ ಇವ್ರನ್ನ ಎಲ್ಲಿ ಕಳಿಸ್ತೀರಿ? ಶಿವಕುಮಾರ್ ಅವ್ರಿಗೆ ಆಯಿತು, ನಿಮಗೆ ಕಾಂಗ್ರೆಸ್ಸಿಗೆ ಬಿಟ್ಟು ವ್ಯವಹಾರ, ಅದು ಯಾರನ್ನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಆದಿವಾಸಿಗೊಬ್ಬರಿಗೆ MLC ಮಾಡಿ ಅಥವಾ MLAಗಳನ್ನ ಮಾಡ್ಕೊಂಡು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡ್ಬೋದಲ್ವ? ಜಾರಕಿಹೊಳಿಯ ಅನುಭವ ಹಿನ್ನೆಲೆಯಲ್ಲಿ, ನಮ್ಮ ಸಿದ್ದರಾಮಯ್ಯನವರ ಹಿನ್ನೆಲೆಯಲ್ಲಿ, ನಮ್ಮ ಶಿವಕುಮಾರ್ ಅವರ ಹಿನ್ನೆಲೆಯಲ್ಲಿ ಆದಿವಾಸಿಗಳು 4 ಜನ ತಿರುಗಾಡಿ ಅನುಭವ ಪಡ್ಕೊಂಡ್ರೆ ಆ ಜನಾಂಗ ಅವರ ಆಶ್ರಯ ಆಗೋದಿಲ್ವ? ಈಗ ನಿಮಗೇನು ಆದಿವಾಸಿಗಳಲ್ಲಿ ಗೊತ್ತಿಲ್ಲ ಅಂತ ಏನು ಹೇಳೋದು ಬೇಡ. ಏಕೆಂದರೆ ಸಿದ್ದರಾಮಯ್ಯನವರಿಗೆ ಜೇನುಕುರೂರು ಗೊತ್ತು, ಬೆಟ್ಕುರೂರು ಗೊತ್ತು. ಇತ್ತೀಚೆಗೆ ಸಿದ್ದರಾಮಯ್ಯನವರು ಬಹಳ ಮಾರ್ಮಿಕವಾಗಿ ತಾರ್ಕಿಕವಾಗಿ ಜಾತಿ ಗಣತಿ ಮಾಡುವಾಗ ಎಲ್ಲ ನೀವು ಹಾಲು ಮತ್ತು ಕುರುಬರು, ಬೆಟ್ಟ ಕುರುಬರು, ಜೇನು ಕುರುಬರು ಹಂಗಂತೆಲ್ಲ ಬರ್ಸಕ್ಕೆ ಹೋಗ್ಬೇಡಿ, ಉಪಜಾತಿ ಬರ್ಸಿಗಳಿದನ್ನೆಲ್ಲ. ಆದರೆ ಜಾತಿ ಕಾಲಮಲ್ಲಿ ಕುರುಬ ಅಂತ ಬರ್ಸಿ ಅಂತ ಹೇಳಿ. ಅಂದರೆ ಸಿದ್ದರಾಮಯ್ಯನವರೇನು ಅಷ್ಟು ದಡ್ರ? ಅವ್ರಿಗೇನು ಕುರುಬ ಅವನು ಜಾತಿ, ಜೇನು ಕುರುಬ, ಬೆಟ್ಟ ಕುರುಬ, ಅದು ಬುಡಕಟ್ಟು ಅದು ಗೊತ್ತಿಲ್ಲ ಅವ್ರಿಗೆ. ಆದ್ರೂ ಈ ಮಾತು ಯಾಕೆ ಹೇಳಿದರು? ಜಾತಿಗಳು ಬುಡಕಟ್ಟುಗಳು ಎರಡೂ ಒಂದೇನಾಗಾದರೆ. ಸೊ ಅದರಿಂದ ಕುರುಬ ಅನ್ನೋ ನೊಮೆನ್ಕ್ಲೇಚರ್, ಅಂದರೆ ಇದು ನಾಮಪದವನ್ನು ಬಳಸ್ಕೊಂಡು ನಾವು ಲೀಡರ್ ಆಗಿದ್ದಾರೆ. ಹಾಗೆ ನಾಯಕರದಲ್ಲೂ ಗೌಡರು ನಾಯಕ ಒಂದಿದ್ದಾರೆ, ಬ್ರಾಹ್ಮಣರಲ್ಲೂ ನಾಯಕರಿದ್ದಾರೆ, ನಾಯಕ ಅಂತ ಹೆಸರಿಟ್ಟಿದ್ದಾರೆ. ಸೊ ಲಂಬಾಣದಲ್ಲಿ ನಾಯಕ ಅಂತಿದ್ದಾರೆ, ನಾಯಕರಲ್ಲೂ ನಾಯಕರು ಅಂತಿದ್ದಾರೆ. ನಾಯಕನ ಪದ ಇಸ್ ಎ ನೊಮೆನ್ಕ್ಲೇಚರ್, ಅದೊಂದು ಸಾಮಾನ್ಯ ನಾಮಪದ. ನಾಯಕ ಅಂತ ಇಟ್ಕೊಂಡಾಕ್ಷಣ ಅವ್ನು ನಾಯಕ ಆಗೋದಿಲ್ಲ. ಸೊ ಹಾಗಾಗಿ ಕುರುಬ ಅಂತೇಳಿ ಇಟ್ಕೊಂಡಾಕ್ಷಣ ಅವನು ಎಷ್ಟೇ ಆಗೋದಿಲ್ಲ. ಅದಕ್ಕೆ ಒಂದು ಶಾಸ್ತ್ರೀಯವಾದ ಅಧ್ಯಯನ ನಡೀಬೇಕು. ಮತ್ತು ಈಗ ಜಾತಿ ಸಮುದಾಯಗಳೆಲ್ಲವೂ ಕೂಡ ನಾವು ಬುಡಕಟ್ಟುಗಳಾಗಿ ಹೊರಟ್ರೆ, ಮತ್ತು ಇಲ್ಲಿ ತನಕ ಆಗಿರೋ ಬೆಳವಣಿಗೆಗಳೇನು, ಕನಕದಾಸರು ಮಾಡಿದ್ದೇನೋ, ಬಸವಣ್ಣವ್ರು ಮಾಡಿದ್ದೇನೋ, ಮತ್ತು ಹೀಗೆ ಹಲವು ಪ್ರಭುಗಳು ಮಾಡಿದ್ದೇನೋ, ಈ ಮಾನವ ಬೆಳವಣಿಗೆ ಹೆಂಗಾಗಿದೆ ಮತ್ತೆ. ಸೊ ಅದರಿಂದ ಇದನ್ನು ಆಲೋಚನೆ ಮಾಡಬೇಕು ಮುಖ್ಯಮಂತ್ರಿಗಳು. ಒಳ ಮೀಸಲಾತಿನ ಕೊಟ್ಟು ಆದಿವಾಸಿಗಳಿಗೆ ನ್ಯಾಯ ಕೊಡಬೇಕು. ಈಗ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಬುಡಕಟ್ಟುಗಳಿಗೆ ಏನಾದ್ರು ನ್ಯಾಯ ಕೊಡದೇ ಹೋದರೆ ತುಂಬ ದೊಡ್ಡ ಅನ್ಯಾಯ ಮಾಡಿದಂಗೆ ಆಗುತ್ತೆ. ಏಕೆಂದರೆ ಕಾಂಗ್ರೆಸ್ನವ್ರನ್ನೇ ಹೆಚ್ಚು ಆದಿವಾಸಿಗಳು ನೆನ್ಕೊಂಡಿದ್ದಾರೆ. ಈ ತನಕ ಅವರು ನೋಡಿ, ಒಂದು ಉತ್ತರ ಹೇಳ್ತೀನಿ, ತಮಗೆ ಮಾಹಿತಿ ಹೇಳ್ತೀನಿ. ಇಂದಿರಾ ಗಾಂಧಿಯವರು ತೀರ್ಕೊಂಡಾಗ ಆದಿವಾಸಿಗಳು ಆಗ ರೇಡಿಯೋ ಇತ್ತು ಜಾಸ್ತಿ. ರೇಡಿಯೋಕ್ಕೆ ಹೂ ಮಡಿಸ್ಕೊಂಡು, ಕುಂಕುಮ ಹಚ್ಕೊಂಡು, ಗಂಧಿ ಕಡೆ ಹಚ್ಕೊಂಡು ಅಳ್ತಾ ಕೂತಿದ್ರು, ಇಂದಿರಾ ಗಾಂಧಿ ಸತ್ತೋಗ್ಯಾರೆ ಅಂತೇಳಿ ಅಂತ. ಸತ್ತೋಗ್ಬಿಟ್ರು, ನಮ್ಮ ತಾಯಿ ಸತ್ತೋಗ್ಬಿಟ್ರು ಅಂತ ಹೇಳಂತ. ಅಂದರೆ ಅಷ್ಟು ಕಾಂಗ್ರೆಸ್ಸನ್ನು ಹಚ್ಕೊಂಡಿದ್ದಾರೆ ಆದಿವಾಸಿಗಳು. ಹಾಗಿರುವಾಗ ಅಂಥ ಸಮುದಾಯಕ್ಕೆ ಕಾಂಗ್ರೆಸ್ ಹೆಂಗೆ ನಡ್ಕೋಬೇಕು? ನಾವು ಪ್ರಶ್ನೆ ಕೇಳಿದ್ವಿ ಅವ್ರಿಗೆ, ನೋಡುವ ಎಲ್ಲರೂ ಅಳ್ತಾ ಇದ್ದೀರಿ, ಇಂದಿರಾ ಗಾಂಧಿ ಸತ್ತೋಗ್ಬಿಟ್ರು ಅಂತ ಹೇಳ್ತಾ ಇದ್ದೀರಿ, ಅದು ನಮಗೂ ದುಃಖನೇ ಸರಿ. ಆದರೆ ನಿಮ್ಮನ್ನು ಕಾಡಿಂದ ಹೊರಗೆ ಹಾಕ್ಲಿಕ್ಕೆ ವನ್ಯಜೀವಿ ಕಾಯ್ದೆ ಜಾರಿ ತಂದರೆ ಅವ್ರ ಕಡಪ್ಪ. ಅವ್ರ ಮುಂದಾಳತ್ವದಲ್ಲೇ ನಮ್ಮ ದೇವರಾಜ ಅರಸು ಅವರು ನಿಮ್ಮನ್ನೆಲ್ಲ ಹೊರಗೆ ಹಾಕಿದ್ದು 72ನೇ ಇಸ್ವಿನಲ್ಲಿ. ಈಗ ಅಂಥ ಇಡೀ ಊರಿಗೆ ಭೂಮಿ ಕೊಟ್ಟಂಥ ದೇವರಾಜ ಅರಸಿಗೆ ನಿಮಗೆ ಕಾಡು ಕೊಡಲಿಲ್ಲ, ಯಾಕೆ ಸುಮ್ಮನೆ ಹೊರಗಡೆ ಹಾಕಿದರು? ಈ ಎಲ್ಲ ಪ್ರಶ್ನೆಗಳು ಕೇಳ್ತೀವಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವಿಶೇಷವಾದ ಜವಾಬ್ದಾರಿ ಇದೆ. ತಾವು ಕೂಡಲೇ ಕಾಡಿನ ಹೊರಗೆ ಹಾಕಿರುವಂಥ ಹೈಕೋರ್ಟ್ ಆದೇಶಿಸಿದಂತೆ 3,000 ಕುಟುಂಬಗಳಿಗೆ ಕೂಡಲೇ ಒಳ ಮೀಸಲಾತಿಯನ್ನು ಕೊಡೋದು ಅಲ್ಲದೆ ಅವ್ರಿಗೆ ಪುನರ್ವಸತಿಯನ್ನು ಕಲ್ಪಿಸಿ ಅವರು ಗೌರವಯುತವಾದ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದಕ್ಕೆ ಜಾರಕಿಹೊಳಿಯವರು ಕೂಡ ಸೀರಿಯಸ್ ತಗೋಬೇಕು ಇದನ್ನು.
ಮತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸೀರಿಯಸ್ ತಗೋಬೇಕು. ನಮ್ಮ ಡೆಪ್ಟಿ ಸಿ ಎಮ್ ಆಗಿರುವಂಥ ಶಿವಕುಮಾರ್ ಅವರು ತಗೋಬೇಕು. ಏಕೆಂದರೆ ಅವರ ಪ್ರದೇಶದಲ್ಲಿ ರಾಮನಗರ, ಕನಕಪುರ ಪ್ರದೇಶದಲ್ಲಿ ಈರುಳ್ಳಿಗರಿದ್ದಾರೆ. ಈರುಳ್ಳಿಗರು ಅಲ್ಲಿ ಅರಣ್ಯವಾಸಿಗಳು, ಅವ್ರಿಗೆ ಗೊತ್ತು, ಈರುಳ್ಳಿಗರು ಗೊತ್ತು, ನೋಡಿರ್ತಾರೆ, ಅವ್ರು ನೋಡಿದ್ದಾರೆ. ಅವ್ರನ್ನ ಅಲ್ಲಿ ಸರಳವಾದ ಭಾಷೆಯಲ್ಲಿ ಇಲಿಗರು ಅಂತ, ಏಕೆಂದರೆ ಅವರು ಇಲಿ ಬೇಟೆ ಮಾಡ್ತಾರೆ. ಅವರು ಇಲ್ಲಿ ಹೆಂಗೆ ಜೇನು ಬೇಟೆ ಮಾಡ್ತಾರೆ, ಅಲ್ಲಿ ಅವರು ಈರುಳ್ಳಿಗರು ಇಲಿ ಬೇಟೆ ಮಾಡ್ತಾರೆ. ಅದಕ್ಕೆ ಅವರು ಇಲಿಗರು ಅಂತ ಕರೀತಾರೆ ಅವ್ರನ್ನ. ಇರಲಿ, ಆಡು ಭಾಷೆಯಲ್ಲಿ ಕರೆಯೋ ಮಾತು. ಅದರಿಂದ ಒಂದು ಕಾಂಗ್ರೆಸ್ ಸರ್ಕಾರ ತುಂಬ ಜವಾಬ್ದಾರಿಯಿಂದ ನಡ್ಕೊಂಡು ಆದಿವಾಸಿಗಳನ್ನು ಇಬ್ಬರನ್ನ MLC ಮಾಡಿ ಅವರೊಬ್ಬರನ್ನ ಮಂತ್ರಿ ಮಾಡ್ಕೊಂಡು ತಾವು ಹತ್ತುವಂಥ ವಿಧಾನಸೌಧ ಮೆಟ್ಲಲ್ಲಿ ಅವ್ರನ್ನೂ ಹತ್ತಿಸಿ ತಿರುಗಾಡ್ಕೊಂಡು ಅವ್ರನ್ನ ತಯಾರಿ ಮಾಡಬೇಕು. ಅದೇ ನಿಜವಾದ ಸಾಮಾಜಿಕ ಬೆಳವಣಿಗೆ. 75 ವರ್ಷ ಆದ್ರೂ ಒಬ್ಬ ಆದಿವಾಸಿ ಕರ್ನಾಟಕ ವಿಧಾನಸಭೆಯಲ್ಲಿ ಮೆಂಬರ್ ಆಗಿಲ್ಲ, ಮತ್ತು ಒಂದು ಮೆಟ್ಲತ್ತಿ ಒಂದು ಸಚಿವವಾಗಿ ತಿರುಗಾಡಿಲ್ಲ ಅಂತ ಅಂದರೆ ಅವ್ರಿಗೆ ಶಕ್ತಿ ಇಲ್ಲೇನು? ಅವ್ರ ಕಾರ್ಡ್ ಮಾತ್ರ ನಮಗೆ ಬೇಕು, ಅವ್ರ ನೆಲೆಗಳು ನಮಗೆ ಬೇಕು. ರಾಷ್ಟ್ರದ ಹಿತದೃಷ್ಟಿಯಿಂದ ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬಾರ್ದು ಡೆಮೋಕ್ರಸಿನಲ್ಲಿ. ಹಾಗೆ STನಲ್ಲಿರೋ ರಿಸರ್ವೇಷನಲ್ಲಿ ಒಬ್ಬರೇ ಯಾರು ಬಲಿಷ್ಠಿದ್ರೆ ಅವರೇ ಮಾತ್ರ ಅನುಭವಿಸ್ಬೇಕಾ? ಇದು ಸಾಮಾಜಿಕ ನ್ಯಾಯ ಎಂಬ ಪ್ರತಿಪಾದಿಸುವಂಥ ಸಿದ್ದರಾಮಯ್ಯನಿಗೆ ಅರ್ಥ ಆಗೋದಿಲ್ವಾ? ಸೊ ಅದರಿಂದ ಜಾರಕಿಹೊಳಿ ಅವರು ಮತ್ತು ಸಿದ್ದರಾಮಯ್ಯನವರಿಗೆ ವಿಶೇಷ ಜವಾಬ್ದಾರಿ ಇದೆ. ಮತ್ತು ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಕೂಡ ಇದನ್ನು ಕೂಡಲೇ ಸೀರಿಯಸ್ ತಗೊಂಡು ಇದನ್ನು ಪ್ರತಿಪಾದಿಸಿ ಆದಿವಾಸಿ ಒಂದಿಬ್ಬರನ್ನ MLC ಮಾಡಿ ಅಥವಾ ಶಾಸಕರನ್ನು ಮಾಡಿ ಅವರೊಬ್ಬರನ್ನ ಸಚಿವರನ್ನು ಮಾಡಿ ತಮ್ಮೊಟ್ಟಿಗೆ ಕರ್ಕೊಂಡು ತಿರುಗಾಡಬೇಕು, ಎಲ್ಲ ವಿಚಾರಗಳು ಹೇಳ್ಕೊಡ್ಬೇಕು, ಅವ್ರು ಬೆಳೆಯೋಂಗೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸಿದ್ದೇನೆ. ಅವ್ರ ತಟ್ಟೆ ಇವ್ರ ಕೈ ಹಾಕ್ತಾರೆ, ಇವ್ರ ತಟ್ಟೆ ಅವ್ರ ಕೈ ಹಾಕ್ತಾರೆ ಅಂತ ಹೇಳಿ ಒಂದು ಜನರ ಒಂದು ಜನರನ್ನ ಖುಷಿಪಡಿಸುವಂತಹ ನ್ಯಾಯ ಕೇಳ್ತಾರೆ ಅಂತ ಹೇಳೋ ಒಂದು ಭಾವನೆ ಬರಲಿ ನಮ್ಮ ಆ ಮಾತುಗಳು ಆಡೋದ್ರ ಜೊತೆಗೆ ತಾವು ನಿಜವಾದ ಸಾಮಾಜಿಕ ಕಾಳಜಿಯನ್ನು ಮೆರಿಬೇಕು. ಆದಿವಾಸಿಗಳನ್ನು ವಿಧಾನಸಭೆಯಲ್ಲಿ ಮೆಂಬರ್ ಮಾಡ್ಕೊಂಡು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟು ಅವ್ರು ನಿಮ್ಮ ಜೊತೆಗೆ ಬೆಳೆಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತಿದ್ದೇನೆ. ಇದು ವಿಶೇಷವಾಗಿ ದೀಪಾವಳಿ ದಿನ, ಎಲ್ಲರಿಗೂ ಬೆಳಕು ತರೋ ದಿನ, ಎಲ್ಲರಿಗೂ ಶುಭ ಕೋರೋ ಈ ದಿನ ಆದಿವಾಸಿಗಳಿಗೆ ಈ ಸರ್ಕಾರ, ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು ದೀಪಾವಳಿ ದಿನ ಅಂತ ಒಂದು ಉಡುಗೊರೆಯಾಗಿ ಈ ಥರ ಒಂದು ನಿರ್ಧಾರ ಕೈಗೊಳ್ಳಿ ಅಂತೇಳಿ ಆಶಿಸ್ತೇನೆ. ಈ ಥರ ಮಾಡಿದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಇಳಿಗಾಲದಲ್ಲಿ ಒಂದು ಒಳ್ಳೆಯ ಶ್ರೇಯಸ್ಸಾದ ಹೆಸರು ಬರುತ್ತೆ. ಇಲ್ಲ ಅಂತ ಅಂದರೆ ಎಲ್ಲರಂಗೆ ಇವರು ಒಬ್ಬರು ಅಂತ ಆಗ್ತಾರೆ. ಈಗ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವ್ರನ್ನ ಮೈಸೂರು ಜಿಲ್ಲೆಯವರಾಗಿರಿಂದ ಆದಿವಾಸಿಗಳು ಗೊತ್ತಿರೋದ್ರಿಂದ ದೇವರಾಜ ಅರಸು ಅವರು ಕಡೆಯಿಂದ ಹೊರಗೆ ಹಾಕಿ ಅವ್ರನ್ನ ಕೂಲಿ ಜೀತಿ ಸೇರಿ ಆದಮೇಲೆ ಅವ್ರನ್ನ ಬಿಡುಗಡೆ ಮಾಡೋಕ್ಕೂ ಕಾನೂನು ತಂದು ಈಗ ಬರೀ ಕೂಲಿಕಾರರಾಗಿ ಉಳ್ಕೊಂಡಿದ್ದಾರಲ್ಲ, ಇಂಥವ್ರಿಗೆ ಒಂದು ಹೈಕೋರ್ಟ್ ಆದೇಶದ ರಿಹ್ಯಾಬಿಲಿಟೇಷನ್ ಕೊಟ್ಟು ಸಿದ್ದರಾಮಯ್ಯನವರು ಯಾಕೆಂದರೆ ಅವರು 3 ಟರ್ಮ್ ಆಯಿತು ಸರ್ಕಾರದವು. ಸಿದ್ದರಾಮಯ್ಯನವರು ಮೊದಲನೇ ಟರ್ಮ್ 14ರಲ್ಲಿ, ಆಮೇಲೆ ನಂತರ ಯಡಿಯೂರಪ್ಪ ಅವರ ಟೀಮ್ಗಳ ಟರ್ಮು, ಆಮೇಲೆ ಈಗ ಮತ್ತೆ ಸಿದ್ದರಾಮಯ್ಯನವರ ಟರ್ಮ್. ಈಗ 3 ಟರ್ಮು ಸರ್ಕಾರಗಳಿಗೆ 3 ಅರ್ಜಿಗಳು ಕೊಡ್ತಾನೆ ಬಂದಿದ್ದೀವಿ, ಹೈಕೋರ್ಟ್ ಆದೇಶ ಪಾಲಿಸಿ ಅಂತೇಳಿ. ಈ ಜನರು ಅಷ್ಟೊಂದು ಅರ್ಜಿ ಕೊಡಬೇಕಾ? ನಿಮಗೆ ಅರ್ಥ ಆಗಲ್ವಾ ಹೈಕೋರ್ಟ್ ಆದೇಶ ಇದೆ ಅಂತೇಳಿ? ಹೈಕೋರ್ಟ್ ಆದೇಶನೇ ಪಾಲಿಸದೇ ಇರೋ ನೀವು ಸರ್ಕಾರಗಳ? ಸೊ ಅದರಿಂದ ದಯಮಾಡಿ ಸಾರ್ವಜನಿಕವಾಗಿ ತಾವು ಒಂದು ಒಳ್ಳೆಯ ಹೆಸರು ಮಾಡಿದ್ದೀರಿ. ಆದರೆ ಇಂಥ ಬಡವರು ಕೂಡ ಪರವಾಗಿರಬೇಕು. ಈ ದೀಪಾವಳಿ ದಿನ ಆದಿವಾಸಿಗಳಿಗೆ ಒಂದು ಒಳ್ಳೆಯ ಉಡುಗೊರೆ ಕೊಡಲಿಕ್ಕೆ ಆಲೋಚನೆ ಮಾಡಿ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ, ಏಕೆಂದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಯಾರು ಇಳಿಲೇಬೇಕು. ಎಷ್ಟೇ ರಾಜಕೀಯವಾಗಿ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಬೆಳ್ಕೊಂಡ್ರೂ ಒಂದಿನ ಅವರು ಸಾಮಾನ್ಯ ಮನುಷ್ಯನಾಗಿ ತನ್ನ ಮನೆಯಲ್ಲಿ, ತನ್ನ ಊರಿನಲ್ಲಿ, ತನ್ನ ಕೇರಿಯಲ್ಲಿ ಇರಲೇಬೇಕಾಗತ್ತೆ. ಅದು ಡೆಮೋಕ್ರಸಿಯ ಒಂದು ವಿಶಿಷ್ಟತೆ. ಸೊ ಹಾಗಾಗಿ ಡೆಮೋಕ್ರೆಟಿಕ್ಕಾಗಿ ಸಿಕ್ಕಿರುವಂಥ ಅಧಿಕಾರದಲ್ಲಿ ತಾವು ಜನಪರವಾಗಿ ಆಲೋಚನೆ ಮಾಡಿ ಅತ್ಯಂತ ಕಡೆಗಣಿಸಲ್ಪಟ್ಟಂಥ ಬುಡಕಟ್ಟು ಸಮುದಾಯಕ್ಕೆ ತಾವು ನ್ಯಾಯ ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು ವೀಕ್ಷಕರ ಆಲಿಸಿದ್ದಕ್ಕೆ. ಮತ್ತು ತಾವು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು, ಇದು ವಿಷಯಗಳನ್ನು ಪ್ರಸ್ತಾಪಿಸಬೇಕು. ಇಂಥ ವಿಷಯಗಳನ್ನು ಪ್ರಸ್ತಾಪಿಸಿ ಸಮಾಜದಲ್ಲಿ ಸಾಮಾಜಿಕ ನ್ಯಾಯನ ಮೆರೆಯೋ ಹಾಗೆ ತಾವು ಕೂಡ ಒತ್ತಡ ಹಾಕಬೇಕು. ದೀಪಾವಳಿ ಸಮಯದಲ್ಲಿ ಇಂಥ ಒಂದು ಒತ್ತಡವನ್ನು ತಾವು ಕೂಡ ಮಾಡ್ತೀರಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ದೀಪಾವಳಿ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.